ಹಾಯ್ ಎವ್ರಿವನ್, ನಾವಿವತ್ತು ನೋಡೋಕೆ ಹೋಗ್ತಿರೋದು 31 ಕುಂಟೆ ಇರುವಂಥ ಖಾಲಿ ಜಾಗನ. ಇದು ಹಾಸನ ಹತ್ರ ಬರುತ್ತೆ. ಹಾಸನಿಂದ ಕೇವಲ 9 ಕಿಲೋಮೀಟರ್ ಈ ಪ್ರಾಪರ್ಟಿ ಸಿಗುವಂಥದ್ದು. ಹಾಗೆ ನ್ಯಾಷನಲ್ ಹೈವೇಯಿಂದ 4 ಕಿಲೋಮೀಟರ್ ಆಗುತ್ತೆ. ಒಳ್ಳೆ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ. ಇದೇನು ನೋಡ್ತೀರಾ, ಇದೇ ಪ್ರಾಪರ್ಟಿ ರೋಡಿನ ಕೊರತೆ ಇಲ್ಲ ಅಂತ ಹೇಳ್ಬೋದು ಈ ಪ್ರಾಪರ್ಟಿಗೆ. ಇದೇನು ಜೋಳ ಕಾಣಿಸ್ತಿದೆ, ಇದೇ ಪ್ರಾಪರ್ಟಿ. 31 ಕುಂಟೆಲಿ ಜೋಳನ ಬೆಳೆದಿದ್ದಾರೆ ಈಗ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಹಾಸನಿಗೆ ನಿಯರ್ ಆಗುತ್ತೆ. ಹಾಗೆ ಸ್ಕ್ವೇರ್ ಶೇಪ್ ಬರುತ್ತೆ ಪ್ರಾಪರ್ಟಿ. ಇದು ಶೇಪು ಕೂಡ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದೇನು ಜೋಳ ಕಾಣಿಸುತ್ತೆ ಅಲ್ಲಿಗೆ ಎಂಡ್ ಆಗುತ್ತೆ ಈ ಪ್ರಾಪರ್ಟಿ. ನೋಡ್ತಾ ಇರ್ಬೋದು, ಲೆವೆಲ್ ಇದೆ ಜಾಗ, ಸ್ಕ್ವೇರ್ ಶೇಪ್ ಬರುತ್ತೆ ಪ್ರಾಪರ್ಟಿ. ಕೆಲವರು ಹಾಸನಿಗೆ ನಿಯರ್ ಆಗಿ ಚಿಕ್ಕ ಪ್ರಾಪರ್ಟಿಗಳನ್ನ ಹುಡುಕ್ತಿರ್ತೀರ, ಅಂಥವ್ರಿಗೆ ಸೂಟೇಬಲ್ ಆಗುತ್ತೆ ಅನಿಸುತ್ತೆ. 1 ಎಕರೆಗೆ ಒಂದು 9 ಕುಂಟೆ ಕಡಿಮೆ ಇರುವಂಥ 31 ಕುಂಟೆ ಜಾಗ ಇರುವಂಥ ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿದೆ. ಹಾಗೆ ಈ ಪ್ರಾಪರ್ಟಿ ಹತ್ರನೇ ಎಗಚಿ ಹೊಳೆ ಕೂಡ ಬರುತ್ತೆ. ಹಾಗೆ ಒಳ್ಳೆ ವ್ಯೂ ಇದೆ ಪ್ರಾಪರ್ಟಿಯಿಂದನೂ. ಸುತ್ತ ಅಗ್ರಿಕಲ್ಚರ್ ಲ್ಯಾಂಡ್ಗಳೇ, ಸಾಯಿಲು ಅಷ್ಟೇ ತುಂಬ ಚೆನ್ನಾಗಿದೆ ಇದು. ಮೇಯ್ನಾಗಿ ರೋಡ್ ಅಪ್ರೋಚು, ಜಲ್ಲಿ ರೋಡು ಆದರೂ ತುಂಬ ಚೆನ್ನಾಗಿರುವಂಥ ರೋಡೇ. ಎಲ್ಲ ವೆಹಿಕಲ್ಗಳು ಕೂಡ ತಿರುಗಾಡುವಂಥ ರೋಡೇ ಆಗಿದೆ. ಹೈವೇಯಿಂದ ಕೇವಲ 4 ಕಿಲೋಮೀಟರ್ ಈ ಪ್ರಾಪರ್ಟಿ ಸಿಗುತ್ತೆ. ನ್ಯಾಷನಲ್ ಹೈವೇ ಬೆಂಗಳೂರು-ಮಂಗಳೂರು ಹೈವೇಯಿಂದ. ಹಾಗೆ ಹಾಸನಿಂದ 9 ಕಿಲೋಮೀಟರ್ ಆಗುತ್ತೆ. ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ, ಓನರ್ 1 ಕುಂಟೆಗೆ 1,25,000 ಕೋಟಿಂಗ್ ಮಾಡ್ತಾಯಿದ್ದಾರೆ, ನೆಗೋಷಿಯಬಲ್. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.